ರುಚಿಯಾದ ಬಗೆ ಬಗೆಯಾದ ತಿಂಡಿ ತಿನಿಸುಗಳೆಂದ್ರೆ ಎಲ್ರಿಗೂ ಇಷ್ಟ. ನಮಗೆ ಇಷ್ಟವಾದ ತಿನಿಸುಗಳೆಲ್ಲ ಒಂದೇ ಜಾಗದಲ್ಲಿ ಸಿಗುತ್ತೆ ಅಂದ್ರೆ ಅದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ. ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಅಂಥದ್ದೊಂದು ಸುವರ್ಣ ಅವಕಾಶ ಒದಗಿ ಬಂದಿದೆ. ಟೇಸ್ಟಿ ಫುಡ್, ಯಮ್ಮಿ ಫುಡ್, ಇದ್ರ ಜೊತೆ ಹೆಲ್ದಿ ಫುಡ್, ಈ ಮೂರು ಒಂದೇ ಆಹಾರದಲ್ಲಿ ಸಿಕ್ಕರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಈ ರೀತಿಯ ಫುಡ್ ನೀವು ಸವಿಬೇಕಾ ಅಥವಾ ನಿಮ್ಗೂ ಈ ರೀತಿಯ ಖಾದ್ಯ ತಯಾರಿಸಲು ಬರುತ್ತಾ? ಹಾಗಾದ್ರೆ ನಿಮ್ಗೊಂದು ಒಳ್ಳೆ ಚಾನ್ಸ್ ಇಲ್ಲಿದೆ. ಬೆಂಗಳೂರಿನ ಜೈಮಹಲ್ ಪ್ಯಾಲೇಸ್ ನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ ಮೊದಲ ಬಾರಿಗೆ ಬೆಂಗಳೂರಿಗರಿಗೆ ಫುಡ್ ಫೆಸ್ಟ್ ನಡೆಯುತ್ತಿದೆ. ಸಿನರ್ಜಿ ಪ್ರೋ ಪ್ರಮೋಷನ್ಸ್ ಅಂಡ್ ಇವೆಂಟ್ಸ್ ಇಂಡಿಯಾ ವತಿಯಿಂದ ನಡೆಯುತ್ತಿರೋ ಈ ಕಾರ್ಯಕ್ರಮವನ್ನ ಒಗ್ಗರಣೆ ಡಬ್ಬೆ ಖ್ಯಾತಿಯ ಮುರಳಿ ಉದ್ಘಾಟಿಸಿದ್ರು. ಈ ಫುಡ್ ಫೆಸ್ಟಿವಲ್ ಒಂದು 60ಕ್ಕಿಂತ ಜಾಸ್ತಿ ಸ್ಟಾಲ್ಗಳು ಹಾಕಿದ್ದಾರೆ. ಎಲ್ಲರೂ ಡಿಫ್ರೆಂಟ್ ವೆರೈಟಿ ಆಫ್ ಸ್ಟಾಲ್ಗಳು ಹಾಕಿದ್ದಾರೆ. ಇನ್ನು ಒಂದೇ ವೆರೈಟಿಗಳು ಹಾಕಿಲ್ಲ ಅಂತ ಕೊಡ್ತಾಯಿಲ್ಲ. ಈವ್ನಿಂಗ್ ಟೈಮ್ನಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಇದೆ. ಬೆಳಗ್ಗೆ 11 ಗಂಟೆಯಿಂದ ಶುರು ಆಯಿತು ಅಂತ ಹೇಳಿದ್ರೆ ರಾತ್ರಿ 11 ಗಂಟೆ ತನಕ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪು ಈವೆಂಟ್ಗಳಿರುತ್ತೆ. ಫಸ್ಟ್ ಏನಂತ ಹೇಳಿದ್ರೆ ಸ್ಟಾಲ್ ನೋಡ್ಬೋದು. ಸ್ಟಾಲ್ ನೋಡಿ ತಿನ್ನಿದ್ದು ಬೇಜಾರಾಯಿತು ಅಂದರೆ ಬರ್ಬೋದು. ನಮ್ಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂದರೆ ಇಲ್ಲಿ ಕಾಂಪಿಟೇಷನಲ್ಲಿ ಭಾಗವಹಿಸ್ಬೋದು. ಬೇಡ ರೀ ಏನೋ ತಿನ್ನೋ ಕಾಂಪಿಟೇಷನ್ ಅಂದರೆ ಅದು ತಿನ್ನೋ ಕಾಂಪಿಟೇಷನು ಇದೆ, ಮಾಡೋ ಕಾಂಪಿಟೇಷನು ಇದೆ. ಖಂಡಿತವಾಗ್ಲೂ 17, 18, 19 3 ದಿನ ಫುಡ್ ಫೆಸ್ಟಿವಲು ಬೆಂಗಳೂರಿನ ಜೈಮಲ್ ಪ್ಯಾಲೇಸ್ ನಡೀತದೆ. ದಯವಿಟ್ಟು ಭೇಟಿ ಕೊಡಿ, ನಮ್ಮನ್ನು ಭೇಟಿ ಮಾಡಿ, ಎಂಜಾಯ್ ಮಾಡಿ. ಇಲ್ಲಿ ಒಳ್ಳೊಳ್ಳೆ ಫುಡ್ ಸ್ಟಾಲ್ಸ್ ಇವೆ. ಅಲ್ಲದೆ ಕುಕಿಂಗ್ ಸ್ಪರ್ಧೆ ನಡೆಯುತ್ತಿದೆ. ತಿಂಡಿ ಪ್ರಿಯರ ಜೊತೆ ನಳಮಹಾರಾಜರಿಗೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ರುಚಿಯಾದ ಖಾದ್ಯಗಳಿಗೆ ಬಹುಮಾನ ಕೂಡ ಕೊಡಲಾಗ್ತಾ ಇದೆ. That there's a cooking competition, and since you cook a lot at your home, so why don't you join this particular competition and all? So I just applied on there was this Google form that I need to fill. It was a steamed fish with creamy mustard sauce, that's what I call him, along with a sprout salad. So the combination of fish and sprout is something which people haven't tasted before, but yeah, I have made this dish before, so I knew that this is people who love to cook, they don't mind these kind of things, and I hope that I keep cooking and making people happy. Thank you. ಇಷ್ಟೇ ಅಲ್ಲ, ಫೆಸ್ಟ್ ನಡೆಯುವ 3 ದಿನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ. ಒಟ್ಟಲ್ಲಿ ನಿನ್ನೆ ನಡೆದ ವರ್ಲ್ಡ್ ಫುಡ್ ಡೇನ ಸರಿಯಾಗಿ ಆಚರಿಸಿಕೊಳ್ಳಲು ಆಗದೆ ಇರೋರಿಗೆ ಇದು ಒಂದು ಸುವರ್ಣ ಅವಕಾಶ. ವೀಕೆಂಡ್ ಪೂರ್ತಿ ರುಚಿಯಾದ ಖಾದ್ಯ ಸವಿದು ಎಂಜಾಯ್ ಮಾಡಿ. ನಂದಿನಿ ಜಯನಾಥ್, ಮೆಟ್ರೋ ಬ್ಯೂರೋ, BTV ನ್ಯೂಸ್.